ರಾಜಕೀಯ ಜಿದ್ದಾಜಿದ್ದಿಗೆ ಹೊಳೆನರಸೀಪುರ ಪಿಎಲ್ಡಿ ಬ್ಯಾಂಕ್ ಇದೀಗ ಕಾರಣವಾಗ್ತಾ ಇದೆ. ಇಂದು ಹಾಸನ ಜಿಲ್ಲೆ ಹೊಳೆನರಸೀಪುರ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ರಾಜಕೀಯ ತೀವ್ರವಾಗಿ ಗರಿಗೆದರಿದೆ. ನಿನ್ನೆ ತಡರಾತ್ರಿವರೆಗೆ ಬ್ಯಾಂಕ್ ಬಾಗಿಲನ್ನ ಮುಚ್ಚಿ ಸಿಬ್ಬಂದಿಗಳು ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಚುನಾವಣೆಗಾಗಿ ಬ್ಯಾಂಕ್ನ ಸಿಬ್ಬಂದಿಗಳು ಬಾಗಿಲನ್ನ ಮುಚ್ಚಿ ಕೆಲಸವನ್ನ ಮಾಡಿದ್ದಾರೆ. ತಡರಾತ್ರಿ ಆದರೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳ ಕಾರ್ಯಕ್ಕೆ ಕಾಂಗ್ರೆಸ್ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದೆ. ತಡರಾತ್ರಿ ಬ್ಯಾಂಕ್ ಬಳಿ ನೂರಾರು ಕಾಂಗ್ರೆಸ್ ಬೆಂಬಲಿಗರು ಜಮಾವಣೆಗೊಂಡು ಆಕ್ರೋಶ ಹೊರಹಾಕಿದ್ದಾರೆ. 284 ಜನರ ಮತದಾರರ ಪಟ್ಟಿಗೆ 100 ಮಂದಿ ಹೊಸ ಸೇರ್ಪಡೆ ಅಂತ ಆರೋಪ ಮಾಡಿದ್ದಾರೆ. ಮತದಾರರು ಇದ್ದಿದ್ದೇ 284, ಆದರೆ ಈ ಮತದಾರರ ಪಟ್ಟಿಯಲ್ಲಿ 100 ಮಂದಿಯನ್ನು ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ. ಈ ರೀತಿಯಾದಂತಹ ಒಂದು ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಹೊಸದಾಗಿ ವೋಟರ್ಗಳನ್ನು ಸೇರ್ಪಡೆ ಮಾಡಿ ವೋಟಿಂಗ್ ಮಾಡೋದಕ್ಕೆ ಅಂತ ತಯಾರಿ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ನಡೀತಾ ಇದ್ದಂತಹ ಈ ಕದನಕ್ಕೆ ಹೊಳೆನರಸೀಪುರ ಪಿಎಲ್ಡಿ ಬ್ಯಾಂಕ್ ಈಗ ಕಾರಣವಾಗ್ತಾ ಇದೆ. ಒಟ್ಟು 13 ನಿರ್ದೇಶಕರ ಸ್ಥಾನಕ್ಕೆ ಈಗಾಗಲೇ 5 ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದೆ. ಉಳಿದಿರುವಂತಹ 9 ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯಲಿದೆ. ಹೀಗಾಗಿ ಗಂಭೀರವಾದಂತಹ ಒಂದು ವಾತಾವರಣ ಈಗ ನಿರ್ಮಾಣ ಆಗಿದೆ. ಯಾಕಂದರೆ ಒಂದೊಂದು ಮತಗಳು ಕೂಡ ತುಂಬ ಇಂಪಾರ್ಟೆಂಟು, ಬಹಳಷ್ಟು ಅವಶ್ಯಕವಾಗುತ್ತೆ. ಹೀಗಾಗಿ ಒಂದೊಂದು ವೋಟ್ಗಳನ್ನು ಕೂಡ ಇಲ್ಲಿ ಕಾಯ್ದುಕೊಳ್ಳೋದಕ್ಕೆ ಅಂತ ಕಾಂಗ್ರೆಸ್ ಮತ್ತೊಂದೆಡೆ ಜೆಡಿಎಸ್ ತೀವ್ರವಾದಂತಹ ಒಂದು ಕಸರತ್ತನ್ನು ಮಾಡ್ತಾ ಇದೆ.